ನಾವು ಸಾಕಾಗುವಿಕೆಯ ವಿಷಯದಲ್ಲಿ ಧ್ಯಾನ ಮಾಡ್ತಾ ಬಂದಿದ್ದೇವೆ. ನಮ್ಮ ಸಾಕಾಗುವಿಕೆಗೆ ಕರ್ತನೇ ಇಲ್ಲಿ ಮುಖ್ಯ ಎಂಬುದಾಗಿ, ಆತನು ಒಂದು ನಮಗೆ ಸಾಕು. ಬಾವಿಯಾಗಿರುವ, ಉಕ್ಕಿ ಬರುವ ಜಲವಾಗಿರುವ ಆತನು ನಮಗಿದ್ದರೆ ಸಾಕು. ಒಂದು ವೇಳೆ ನಾವು ಒಡೆದ ತೊಟ್ಟಿ ಆಗಿದ್ದರೆ ಅದು ಯಾವಾಗಲೂ ಖಾಲಿಯಾಗಿರುತ್ತೆ. ಖಾಲಿಯಾಗಿರುವಂತ ಈ ತೊಟ್ಟಿಯಲ್ಲಿ ಏನೂ ಇರೋದಿಲ್ಲ. ಹಾಗಿರುವಾಗ ಕಳೆದ ವಾರದಲ್ಲಿ ನೋಡಿದ್ದೇವೆ, ಯೇಸು ಕ್ರಿಸ್ತನು ಹೇಳಿದ್ರು, ಬಳ್ಳಿಯಲ್ಲಿ ಕೊಂಬೆ ನೆಲೆಗೊಂಡಿರದಿದ್ದರೆ ಅದು ತೆಗೆದು ಸುಡಲ್ಪಡುವುದೇ. ಅಂದ್ರೆ ಅದನ್ನು ತೆಗೆದು ಜನರು ಬೆಂಕಿಗೆ ಹಾಕ್ತಾರೆ. ಫಲ ಕೊಡುವುದಿಲ್ಲ ಅಂತ ಅಲ್ಲಿ ಹೇಳ್ತಾ ಇಲ್ಲ, ಅದರ ಬದಲು ಅದನ್ನು ತೆಗೆದೇ ಬಿಡುವುದು ಎಂಬುದಾಗಿ ಅಲ್ಲಿ ಹೇಳ್ತಾ ಉಂಟು. ಅಂದ್ರೆ ನಮ್ಮ ಜೀವಿತದಲ್ಲಿ ಸಾಕಾಗುವಿಕೆ ಎಂಬ ವ್ಯಕ್ತಿ ಇಲ್ಲದಿದ್ದರೆ ನಾವು ನೆಕ್ಸ್ಟ್ ಕೇಳುವುದೇನೆಂದ್ರೆ ಮರಣ. ಮೋಶೆಯು ಆ ಮರಣ ಕೇಳಿದ, ನನಗೆ ಸಾಕು ದೇವರೇ, ಈ ಜನರ ನನ್ನ ಕೈಯಲ್ಲಿ ಆಗುವುದಿಲ್ಲ. ಅಂದ್ರೆ ಅವನು ಏನು ಆಲೋಚನೆ ಮಾಡ್ತಾ ಇದ್ದಂದ್ರೆ, ದೇವರು ಎಲ್ಲವನ್ನು ನಾನೇ ನೋಡ್ಕೊಳ್ಬೇಕಂತ ಬಯಸ್ತಾ ಇದ್ದಾರೆ ಅಂತ ಅವನು ಯೋಚನೆ ಮಾಡ್ತಾನೆ. ಅದಕ್ಕೆ ಇದು ನನ್ನ ಕೈಯಲ್ಲಿ ಆಗುವುದಿಲ್ಲ, ನನ್ಗೆ ಸಾಧ್ಯವೇ ಇಲ್ಲ ಎಂಬುದಾಗಿ ಅವನು ಆಲೋಚನೆ ಮಾಡಿ ಅಲ್ಲಿ ಹೇಳ್ತಾನೆ, ನನ್ಗೆ ಸಾಕು, ನನ್ನ ಪ್ರಾಣವನ್ನು ತಗೋ. ಹಾಗೆ ಎಷ್ಟು ಸಾರಿ ನಾವು ಈ ಮಾತನ್ನು ಕೇಳ್ಕೊಂಡಿದ್ದೇವೆ ನಮ್ಮ ಜೀವಿತದಲ್ಲಿ, ಸತ್ತೋಗಿದ್ರೆ ಒಳ್ಳೇದಿತ್ತು ಅಂತ. ಯಾಕೆ ಹೇಳ್ತಾ ಇದ್ದೇವೆ? ಯಾಕಂದ್ರೆ ನಮ್ಗೆ ಆ ಪರಿಸ್ಥಿತಿಯನ್ನು ಎದುರಿಸ್ಲಿಕ್ಕೆ ಆಗುದಿಲ್ಲ, ನಾವು ಒಡೆದ ತೊಟ್ಟಿ ಆಗಿದ್ದೇವೆ. ಹಾಗೆ ಕೆಲವರು ಅವರು ಹೇಳುದಿಲ್ಲ, ಆ ಜನ ಸೈತು ಬೋತುಂಡೆ ಇಟ್ಟೆತ್ತು, ನಾನು ಇನ್ನೊಬ್ಬರಿಗೆ ಹೇಳ್ಬಿಡ್ತೇವೆ, ಅದನ್ನು ಎದುರಿಸ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಿರುವಾಗ ನಮ್ಮ ಜೀವಿತದಲ್ಲಿ ಎಲ್ಲವನ್ನೂ ಸರಿ ಮಾಡಲು ನಡೆಸಲು ಸಾಧ್ಯವಾಗಿರುವಂತ ಯೇಸು ಕ್ರಿಸ್ತನಿಗೆ ಎಲ್ಲಾ ಸಾಧ್ಯ ಇದೆ. ನಾವು ಆತನಲ್ಲಿ ನೆಲೆಗೊಂಡಿದ್ದರೆ ಮಾತ್ರ ಎಂಬ ವಿಷಯ ನೋಡ್ತೇವೆ. ಇವತ್ತು ನಾವು ಮುಂದುವರಿಸಿ ನಾವು ಯೋಹಾನ ಸುವಾರ್ತೆ ಅಲ್ಲಿ 15ನೇ ಅಧ್ಯಾಯ 6ನೇ ವಚನಕ್ಕೆ ಪುನಃ ಬರೋಣ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 6ನೇ ವಚನ. ಒಬ್ಬನು ನನ್ನಲ್ಲಿ ನೆಲೆಗೊಂಡಿರದಿದ್ದರೆ ಅವನು ಕೊಂಬೆಯಂತೆ ಬಿಸಾಡಲ್ಪಟ್ಟು ಒಣಗಿ ಹೋಗುವುದರಿಂದ ಜನರು ಅವುಗಳನ್ನು ಕೂಡಿಸಿ ಬೆಂಕಿಯೊಳಗೆ ಹಾಕುವರು ಮತ್ತು ಅವು ಸುಡಲ್ಪಡುವವು. ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆಯೇ, ಪ್ರತಿ ವಾರವೂ ನಮಗೆ ಹೊಸ ಹೊಸ ಪಾಠಗಳನ್ನು ಪ್ರತಿದಿನವೂ ನಮಗೆ ನಮ್ಮ ಜೀವಿತದಲ್ಲಿ ಕಲಿಸುತ್ತಾ, ನಾವು ನಂಬಿಗಸ್ತಿಕೆಯಲ್ಲಿ ಬಲ ಹೊಂದುವ ಹಾಗೆ, ನಾವು ಕ್ರಿಸ್ತನ ಸಾರೂಪ್ಯಕ್ಕೆ ಬರಬೇಕೆಂಬುದನ್ನು ನಮ್ಮನ್ನು ತಿದ್ದುವುದಕ್ಕಾಗಿ, ನಮ್ಮ ಹಳೆ ಸ್ವಭಾವಗಳೆಲ್ಲ ಬದಲಾಗಿ ಹೊಸ ಸ್ವಭಾವಕ್ಕೆ ಬರುವ ಹಾಗೆ ನೀವು ನಡೆಸ್ತಾ ಬಂದಿದ್ದೀರಿ. ನಿಮಗೆ ಮಹಿಮೆ ಆಗಲಿ. ಇವತ್ತು ಕೂಡ ತಂದೆಯೇ, ನಿಮ್ಮ ವಾಕ್ಯವನ್ನು ಕೇಳಿ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ಕ್ರಿಸ್ತನಲ್ಲಿ ನಾವು ನೆಲೆಯಾಗಿರುವುದನ್ನು ಕಲೀಲಿಕ್ಕಾಗುವಂತೆ ನಮಗೆ ಸಹಾಯ ಮಾಡಿ. ನಿಮ್ಮ ಮಕ್ಕಳು ಸಾಕಾಗುವಿಕೆಯಾಗಿರುವ ನಿಮ್ಮನ್ನು ಆತುಕೊಳ್ಳುವುದು ಹೇಗೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿಕ್ಕಾಗುವಂತೆಯೂ ನೀವು ತಿಳಿಯಪಡಿಸಿ ಎಂದು ನಾವು ಬೇಡಿಕೊಳ್ತೇನೆ. ತಂದೆಯೇ, ಸಹಾಯ ಮಾಡಿ. ಯೇಸುವಿನ ಹೆಸರಿನಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಇಲ್ಲಿ ಅಪೊಸ್ತಲನಾದ ಯೋಹಾನನು ಈ 15ನೇ ಅಧ್ಯಾಯದಲ್ಲಿ ಕ್ರಿಸ್ತನನ್ನು ಆತುಕೊಳ್ಳುವ ವಿಷಯ ಅವನು ಕೂಡ ತಿಳಿದಿದ್ದ. ಯಾಕಂದ್ರೆ ಅವನು 1 ಯೋಹಾನದಲ್ಲಿ ಬರೆಯುವಾಗ ನಮ್ಮ ಅನ್ಯೋನ್ಯತೆ ಯಾರೊಟ್ಟಿಗೆ ಎಂಬುದನ್ನು ಅವನು ತೋರಿಸ್ತಾ ಇದ್ದ. ಯಾಕಂದ್ರೆ ನಮಗಿರುವ ಅನ್ಯೋನ್ಯತೆ ತಂದೆಯ ಸಂಗಡ ಆತನ ಮಗನಾಗಿರುವ ಯೇಸು ಕ್ರಿಸ್ತನ ಸಂಗಡಲು ಎಂಬುದಾಗಿ. ಅಂದ್ರೆ ಅವನು ಕ್ರಿಸ್ತನಲ್ಲಿ ಆಳವಾಗಿ ಬೇರೂರಿದ್ದಾನೆ. ಆದ್ರಿಂದ ಅವನ ಕೊನೆಯ ಒಂದು ಸ್ಥಿತಿಯಲ್ಲಿಯೂ ಕೂಡ ಅವನನ್ನು ಎಣ್ಣೆಯಲ್ಲೇ ಹಾಕಿದ್ದಾರೆ ಅಂತ ನಾವು ನೋಡ್ತೇವೆ ಅವನ ಶೋಧನೆ ಸಮಯದಲ್ಲಿ. ಆದ್ರೆ ಅವನು ಅದರಲ್ಲಿ ಏನೂ ಆಗ್ಲಿಲ್ಲ.
ಕೊನೆಗೆ ಅವನನ್ನು ಪದ್ಮೋಸ್ ದ್ವೀಪಕ್ಕೆ ತೆಗೆದುಕೊಂಡು ಹೋಗಿ ಅವನನ್ನು ಹಾಕ್ತಾರೆ. ಅಲ್ಲಿ ಅವನು ಪ್ರಕಟಣೆಯ ವಿಷಯವನ್ನು ಬರೆಯುವಂತ ವಿಷಯನ್ನು ನಾವು ಚರಿತ್ರೆಯಲ್ಲಿ ನೋಡ್ತೇವೆ. ಅಷ್ಟು ನಂಬಿಕೆಸ್ತನಾಗಿ ನೋಡ್ತಾನೆ. ಅವನು ಪದ್ಮೋಸ್ ದ್ವೀಪದ ಜೈಲಲ್ಲಿ ಇದ್ರೂ ಸ್ವರ್ಗದ ಸಂಗತಿಗಳನ್ನೆಲ್ಲಾ ನೋಡ್ತಾ ಇದ್ದಾನೆ. ಅಲ್ಲೇ ಅವನಿಗೆ ಹೇಗೆ ಆಗ್ತಾ ಇತ್ತು ಅಂದ್ರೆ ಸ್ವರ್ಗದಲ್ಲಿ ಇದ್ದಾಗೆ ಆಗ್ತಾ ಇತ್ತು ಅವನಿಗೆ. ಆದ್ರೆ ಅವನಿದ್ದದಲ್ಲಿ ಪದ್ಮೋಸ್ ದ್ವೀಪದಲ್ಲಿ. ಆಗಿರುವಾಗ ಪ್ರಿಯರೇ, ದೇವರ ಒಟ್ಟಿಗೆ ಆಳವಾಗಿರುವಂತ ವ್ಯಕ್ತಿಗಳು ಇಂಥ ಸಂತೋಷದಲ್ಲಿ ಇರ್ತಾರೆ, ಏನು ಸಮಸ್ಯೆಗಳ ಮಧ್ಯದಲ್ಲಿಯೂ ಕೂಡ. ಯಾಕಂದ್ರೆ ನಮ್ಮ ದೇವರು ಅಂತವರಾಗಿದ್ದಾರೆ. ಅಂತ ಸ್ಥಳದಲ್ಲಿ ಆ ರೀತಿ ಇರುವ ಹಾಗೆ ಮಾಡಲು ದೇವರಿಗೆ ಶಕ್ತಿ ಇದೆ. ಆದ್ರಿಂದ ಖಾಲಿಯಾದ ತೊಟ್ಟಿಯಾಗಿದ್ರೆ ಕೇಳುವುದು ಒಂದೇ, ದೇವರೇ ನನಗೆ ಸಾಕು, ಮರಣ ಕೊಡೆ ಅಂತ. ನಾನು ಕೂಡ ಕೇಳಿದ್ದೆ ಎಷ್ಟೋ ಸಾರಿ. ತುಂಬಾ ಕಿರಿಕಿರಿ ಆಗ್ತದೆ ಕೆಲವು ಸಾರಿ. ಎಷ್ಟು ಕಿರಿಕಿರಿ ಅಂದ್ರೆ ಹೇಳಿ ಪ್ರಯೋಜನ ಇಲ್ಲ. ಆಮೇಲೆ ದೇವರು ಅದನ್ನು ಹೇಳಿದ್ರೆ ಮತ್ತೇನೋ ಒಂದು ಸರಿ ಮಾಡಿ ಸಮಾಧಾನ ಪಡಿಸಿ ಏನು ಮಾಡ್ತಾರೆ ನೋಡಿ. ಒಂದು ವಾಕ್ಯವನ್ನು ನಾವು ನೋಡೋಣ. 1 ಅರಸುಗಳು 19ನೇ ಅಧ್ಯಾಯ 4ನೇ ವಚನಕ್ಕೆ ಬೈಬಲ್ ಅನ್ನು ತೆರೀರಿ. 1 ಅರಸುಗಳು 19ನೇ ಅಧ್ಯಾಯ 4ನೇ ವಚನವನ್ನು ಓದ್ಬೇಕಾಗಿ ಕೇಳ್ಕೊಳ್ತೇನೆ. ಆದರೆ ಅವನು ಅರಣ್ಯದಲ್ಲಿ 1 ದಿವಸದ ಪ್ರಯಾಣ ಮಾಡಿ ಶಿಟ್ಟಿಮ್ ಮರದ ಕೆಳಗೆ ಕುಳಿತು ತಾನು ಸಾಯಬೇಕೆಂದು ಬೇಡಿಕೊಂಡು, ಕರ್ತನೇ, ಈಗ ಸಾಕು, ನನ್ನ ಪ್ರಾಣವನ್ನು ತೆಗೆದುಕೋ, ಯಾಕೆಂದ್ರೆ ನನ್ನ ಪಿತೃಗಳಿಗಿಂತ ನಾನು ಉತ್ತಮನಲ್ಲ ಅಂದನು. ಈಗ ಎಲಿಯನ ಒಂದು ಕತೆ ನೋಡಿ. ಈಗ ಎಲಿಯನು ಖಾಲಿ ತೊಟ್ಟಿಯಾಗಿದ್ದಾನೆ. 17ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅವನು ಒಂದು ಸ್ಥಳದಲ್ಲಿ ಕೇರಿ ಹಳ್ಳದಲ್ಲಿ ಅಡಗಿಕೊಂಡಿರ್ತಾನೆ. ಕಾಗೆಗಳು ಆಹಾರ ತಂದು ಕೊಡ್ತವೆ ಅಂತ ದೇವರು ಹೇಳಿದ್ರೆ ಹಾಗೆ ಆದದ್ದನ್ನು ಅವನ ಜೀವನದಲ್ಲಿ ಅನುಭವದಿಂದ ಕಂಡುಕೊಳ್ತಾನೆ. ಹಾಗೆ ಅವನ ಜೀವಿತದಲ್ಲಿ ಅನೇಕ ಅದ್ಭುತಗಳನ್ನು ಕೂಡ ಆಗಿದೆ. ಮತ್ತು ಅವನು ಪ್ರಾರ್ಥನೆ ಮಾಡುವಾಗ ಆಕಾಶದಿಂದ ಬೆಂಕಿಯೇ ಇಳಿದು ಬರುವಂತ ಅನುಭವ ಕೂಡ ಅವನು ನೋಡಿದ್ದಾನೆ. ಹಾಗೆಯೇ ಅರಾಮ್ಯರು ಯಾವ ರೀತಿಯಲ್ಲಿ ಇಸ್ರೇಲಿಗೆ ಮುತ್ತಿಗೆ ಹಾಕ್ತಾರೋ ಆ ಎಲ್ಲ ಸಮಯದಲ್ಲಿ ಅವನು ತಿಳ್ಕೊಂಡ, ಇಸ್ರೇಲಿಗೆ ತಿಳಿಸ್ತಾ ಇದ್ದ ದೇವರು ನಮ್ಮನ್ನು ಕಾಪಾಡ್ತಾರೆಂಬ ಅನುಭವ ಕೂಡ ಅವನಿಗೆ ಗೊತ್ತಿದೆ. ಈಗ ಅವನು 18ನೇ ಅಧ್ಯಾಯದಲ್ಲಿ ಒಂದು ದೊಡ್ಡ ಜಯ ಸಾಧಿಸಿದ್ದಾನೆ. ಯಾಕಂದ್ರೆ ಇಡೀ ಇಸ್ರೇಲಿಯರು ಬಾಳನನ್ನು ಆರಾಧಿಸ್ತಾ ಇದ್ರು. ಈಗ ಈ ಒಂದು ಪಂದ್ಯದಲ್ಲಿ ಬಾಳನು ದೇವರೋ ಕರ್ತನು ದೇವರು ಎಂಬುದಕ್ಕಾಗಿ ಪ್ರಾರ್ಥನೆಗೆ ಉತ್ತರ ಕೊಡುವ ದೇವರೇ ದೇವರಾಗಿದ್ದಾನೆಂಬುದಾಗಿ ಕರ್ತನು ತೋರಿಸಿದನು. ಜನರೆಲ್ಲರೂ ತಿರುಗಿಕೊಂಡು ಕರ್ತನೇ ದೇವರು, ಕರ್ತನೇ ದೇವರು ಎಂಬುದಾಗಿ ಅವರು ಹಾಡಿ ಸ್ತುತಿಸಿದರು. ಕರ್ತನೇ ದೇವರು ಎಂಬುದಾಗಿ ಎಲ್ಲರೂ ತಿರುಗಿದ್ರು. ಈಗ ಸುಳ್ಳು ಪ್ರವಾದಿಗಳನ್ನು, ಈಜೆಬೇಲಳ ಪ್ರವಾದಿಗಳನ್ನು ಮತ್ತು ಇತರ 400 ಮಂದಿ ಸುಳ್ಳು ಪ್ರವಾದಿಗಳನ್ನು ಈ ಎಲಿಯನ್ನು ಕೊಲ್ಲಿಸ್ತಾನೆ. ಒಟ್ಟಿನಲ್ಲಿ ಆ ದಿವಸ ಏನಾಗಿದೆ ಅಂದ್ರೆ ಟೋಟಲಿ ಜಯ. ಇಸ್ರೇಲರು ಎಲ್ಲರೂ ದೇವರಗಡೆ ತಿರುಗಿದ್ದು ಒಂದು ಸಂತೋಷ ಅವನಲ್ಲಿ ಇದೆ. ಬಹಳಷ್ಟು ಖುಷಿಯಲ್ಲಿದ್ದಾನೆ, ಬಹಳ ಖುಷಿ, ಆರಾಮಾಗಿ ಕೂತ್ಕೊಂಡಿರ್ತಾನೆ. ಬಹಳ ಖುಷಿಯಲ್ಲಿ ಜಯ ಸಿಕ್ಕಿತು ಅಂತ. ಅಷ್ಟೊತ್ತಿಗೆ ನಾನು ಕಳೆದ ವಾರ ಹೇಳಿದೆಲ್ಲ, ಒಂದೇ ಒಂದು ಸುದ್ದಿ, ಒಂದು ಹೆಂಗಸಿಂದ ಬಂದ ಸುದ್ದಿ. ಅದೇನು? ನಾಳೆ ನಿನ್ನ ಎನ್ಕೌಂಟರ್ ಆಗುತ್ತೆ. ಅವರಲ್ಲಿ 850 ಮಂದಿ ನೀನು ಕೊಲ್ಲಿಸಿದೆಯಲ್ಲ, ಅದರಲ್ಲಿ ಒಬ್ಬರ ಹಾಗೆ ನಿನ್ಗಾಗತ್ತೆ ಎಂಬುದಾಗಿ. ಇಷ್ಟಕ್ಕೆ ಇವನೊಂದು ಹೆದರಿ ಊರೇ ಬಿಟ್ಟು ಓಡ್ತಾನೆ. ಅಷ್ಟು ದೊಡ್ಡದಾಗಿ ದೇವರ ಅದ್ಭುತವನ್ನು ಕಂಡಿದ್ದಾನೆ, ನಡ್ಕೊಂಡಿದ್ದಾನೆ, ಎಲ್ಲ ಆಗಿದೆ. ಈಗ ಈ ಒಂದು ಸಂಗತಿಗೆ ಓಡ್ತಾನೆ. ಕಾರಣ ಏನು? ಹೀಗೆ ಆಗ್ಲಿಕ್ಕೆ ಕಾರಣ ಏನು? ಅವನು ಜಯಗೊಂಡ ಕೂಡಲೇ ಏನ್ ಮಾಡ್ಬೇಕಿತ್ತು? ದೇವರೇ, ನಾನಲ್ಲ ಜಯ ಹೊಂದಿದ್ದು, ನೀವು ನನಗೆ ಜಯವನ್ನು ಕೊಟ್ಟದ್ದು, ನಿಮ್ಮಿಂದ ನಾನು ಜಯಿಸಿದ್ದೇನೆ ಹೊರತು ನಾನಲ್ಲ ಅಂತ ಆ ದಿವಸ ಅವನನ್ನು ಒಪ್ಪಿಸಿಕೊಡ್ಬೇಕು. ಯಾವುದೇ ನಮ್ಮ ಜೀವಿತದಲ್ಲಿ ಪ್ರಾರ್ಥನೆಗೆ ಉತ್ತರ ಸಿಕ್ಲಿ ಅಥವಾ ಒಳ್ಳೆ ಒಂದು ಕೆಲಸ ಆಗ್ಲಿ, ಕರ್ತನೇ ನೀನು ನಡೆಸಿದ್ದು, ನೀನು ಕೊಟ್ಟಿದ್ದು, ನಿನ್ನಿಂದ ಆದದ್ದೆಂಬ ಆ ಮಾತು ನಮ್ಮ ಬಾಯಿಂದ ಬರದೆ ಹೋದ್ರೆ
ನಾವೇ ಹೆಚ್ಚಿಸಿಕೊಟ್ರೆ, ಹೆಮ್ಮೆ ಪಟ್ರೆ ನೋಡಿ ಬೀಳ್ತೇವೆ. ಇದೇ ಆದದ್ದು ಎಲಿಯನ ಜೀವಿತದಲ್ಲಿ ಅವನು ಒಪ್ಪಿಸಿಕೊಡ್ಬೇಕಿತ್ತು. ಈಗ ಆ ನೆಕ್ಸ್ಟ್ ಜಯ ಗಳಿಸಿದ ನಂತರ ಆದ ಈ ಒಂದು ಶೋಧನೆ, ಈ ಒಂದು ಸುದ್ದಿ ಅವನನ್ನು ಊರು ಬಿಟ್ಟು ಓಡುವ ಹಾಗೆ ಮಾಡಿತು. 40 ದಿವಸಗಳ ಪರ್ಯಂತರ ಹಿಂದೆ ಓಡ್ತಾನೆ. ಎಲ್ಲಿ? ಆ ಹೋರೆ ಬೆಟ್ಟದವರೆಗೂ. ಮೋಶೆ ಯಾವ ಬೆಟ್ಟದಿಂದ ಆ ನ್ಯಾಯ ಪ್ರಮಾಣವನ್ನು ತರ್ತಾರೋ ಆ ಸಿನಾಯಿ ಪರ್ವತದ ಕಡೆಗೆ ಹೋಗ್ತಾನೆ. 40 ದಿವಸಗಳು. ಮತ್ತೆ ಸುಸ್ತಾಗಿ ಒಂದ್ ಕಡೆ ಮಲಗಿರ್ತಾನೆ. ದೂತನು ಏನ್ ಮಾಡ್ತಾನೆ? ಅಲ್ಲಿ ಆಹಾರ ತಂದು ನೀರನ್ನಿಟ್ಟು ಎಬ್ಬಿಸಿ ಊಟ ಮಾಡುವಂತಾರೆ. ಕೆಲವರು ಆ ವಾಕ್ಯವನ್ನು ಇಟ್ಕೊಂಡು ಏನ್ ಹೇಳ್ಬೋದು? ದೇವರೇ, ನೀವು ಎಲಿಯನಿಗೆ ಕೊಟ್ಟಿದ್ದೀರಿ, ನನಗೂ ಕೂಡ ಊಟ ಕೊಡಿ, ನಾನು ಕೆಲಸ ಮಾಡೋದಿಲ್ಲ ಅಂತ ಹೇಳಿದ್ರೆ ಸಿಗುತ್ತಾ? ಇದೆಲ್ಲ ದೇವರನ್ನು ಪರೀಕ್ಷಿಸುವುದು. ಹಾಗಿರುವಾಗ ಪ್ರಿಯರೇ, ಈ ಸಮಯದಲ್ಲಿ ಎಲಿಯನು ಒಡೆದ ತೊಟ್ಟಿಯಾಗಿದ್ದಾನೆ. ಎಲ್ಲಾ ಸಾಧ್ಯ ಇರುವ ದೇವರ ಮೇಲಿರುವ ನಂಬಿಕೆ ಬಿಟ್ಟು ಆ ಭಯದ ಕಡೆಗೆ, ಆ ಸುದ್ದಿಗೆ ಕಿವಿ ಕೊಟ್ಟ. ಗೊತ್ತಾ ನಮಗೆ ಹೊಸ ಒಡಂಬಡಿಕೆಯಲ್ಲಿ ಶತಾಧಿಪತಿಯ ಒಂದು ಮಗಳ ವಿಷಯದಲ್ಲಿ ಮನೆಯವರು ಏನು ಹೇಳಿದ್ರು? ಸುದ್ದಿ ಕಳಿಸಿದ್ರು, ನಿನ್ನ ಮಗಳು ಸತ್ತಳು, ನೀನು ಬೋಧಕನಿಗೆ ತೊಂದರೆ ಕೊಡಬೇಡ ಅಂತ. ಆ ಕ್ಷಣದಲ್ಲೇ ಯೇಸು ಕ್ರಿಸ್ತರು ಭಯ ಪಡಬೇಡ, ನಂಬಿಕೆ ಮಾತ್ರ ಇರ್ಲಿ. ಹಾಗಾದ್ರೆ ಇಂಥ ಸುದ್ದಿಗಳು ನಮಗೆ, ಕೆಲವರ ಸುದ್ದಿ, ಕೆಲವು ಸಾರಿ ಡಾಕ್ಟರ್ಗಳು ಕೆಲವು ವಿಷಯ ಹೇಳುವಾಗ ಆ ಸುದ್ದಿ ಕೇಳ್ತೇವೆ, ಕೆಲವು ಇತರ ಜನರಿಂದ ಸುದ್ದಿ ಕೇಳ್ತೇವೆ, ಕೆಲವು ಬೇರೆ ಬೇರೆ ವಿಷಯಗಳಲ್ಲಿ ನಾನಾ ಸುದ್ದಿಗಳು ನಮಗೆ ಬರ್ತವೆ, ಕೆಟ್ಟ ಕೆಟ್ಟ ವಿಷಯಗಳು ಕೂಡ ಬರ್ತವೆ. ಈ ಸುದ್ದಿಗಳು ಕೇಳುವಾಗ ನಮ್ಮ ನಂಬಿಕೆಯನ್ನು ತಳಬಳ ಪಡಿಸ್ತದೆ. ಆಗ ದೇವರನ್ನು ನಾವು ಆಶ್ರಯಿಸುವಾಗ ದೇವರು ಹೇಳುವುದೇ ಆವಾಗ ಹೀಗೆ, ಭಯ ಪಡಬೇಡ, ನಂಬಿಕೆಯಲ್ಲಿ. ಅದು ಆ ಶಬ್ದ ನೆನಪಿಗೆ ಬಂದ ಕೂಡಲೇ ನಾವು ಧೈರ್ಯಗೊಳ್ತೇವೆ. ಆ ವಾಕ್ಯ ನಮ್ಮ ನೆನಪಿಗೆ ಬಂದ ಕೂಡಲೇ ನಾವು ಬಲಗೊಳ್ತೇವೆ. ಯಾಕಂದ್ರೆ ದೇವರಲ್ಲಿ ನಾವು ಯಾವಾಗ ಆತುಕೊಂಡೆವೋ ಆಗ ಬಲಗೊಳ್ತೇವೆ. ಇಲ್ಲದಿದ್ರೆ ಆ ಸುದ್ದಿಗೆ ನಾವು ಭಯಪಟ್ಟು ಹೋಗ್ತೇವೆ. ಕಳೆದ ವಾರದಲ್ಲಿ ರಾಜೇಶ್ ಅವರು ಒಂದು ಒಳ್ಳೆ ಉದಾಹರಣೆ ಕೊಟ್ಟರು. ಒಂದು ನಾಯಿಯ ವಿಚಾರದಲ್ಲಿ, ನಾಯಿಗೆ ಬಿಸ್ಕೆಟ್ ಹಾಕಿ ತಿನ್ನಬೇಡ ಅಂದ್ರೆ ಅದು ಬಿಸ್ಕೆಟ್ ಅನ್ನೇ ನೋಡ್ತಾ ಇರುವಾಗ ಏನಾಯ್ತು? ತಿಂದು ಬಿಟ್ಟಿತ್ತು. ಕೊನೆಗೆ ಅದು ಯಾರನ್ನು ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿತ್ತು? ಯಜಮಾನನನ್ನೇ. ಹಾಗೆ ಯಜಮಾನನ್ನೇ, ಬಿಸ್ಕೆಟ್ ಇದ್ರೂ ನೋಡುದು ಯಜಮಾನನನ್ನೇ. ನಾನು ನಾಯಿಗಳ ವಿಷಯದಲ್ಲಿ ಕೂಡ ಮೊಬೈಲಲ್ಲಿ ನೋಡ್ತೇನೆ. ಕೆಲವೊಂದು ಕಡೆ ಸುಮಾರು 50 ನಾಯಿಗಳು ಇರ್ತವೆ. ಆ ನಾಯಿಗಳಿಗೆಲ್ಲ ಒಂದು ದೊಡ್ಡ ನಾಯಿ ಒಂದು ಬಕೆಟ್ ಅಲ್ಲಿ ಆಹಾರ ತರೋದು, ಅದು ಎತ್ಕೊಂಡು ಬರ್ಲಿಕ್ಕೆ, ಯಜಮಾನ ನಡ್ಕೊಂಡ್ ಬರ್ಲಿಕ್ಕೆ, ಅದು ಎತ್ಕೊಂಡ್ ಬರ್ಲಿಕ್ಕೆ. ಅದು ಕೂಡ ಇಟ್ಟು ಮುಂಚೆ ಯಜಮಾನ ಆಚೆ ನೋಡಿ ರಪ್ಪ ಒಂದು ಬಾಯಿ ಹಾಕೋದು, ಅದೇ ತಕೊಂಡ್ಬಂದದ್ದು ನನಗೆ ಫಸ್ಟ್ ಅನ್ನೋ ಹಾಗೆ. ಮತ್ತೆ ಅಲ್ಲಿಟ್ಟ ನಂತರ ಯಜಮಾನ ಎಲ್ಲದಕ್ಕೂ ಪಾಲ್ ಮಾಡಿ ಹಾಕ್ತಾನೆ. ಸುಮಾರು ಹೊತ್ತು ಕೂತ್ಕೊಳ್ತಾನೆ ಅವನು, ಸುಮಾರು ಹೊತ್ತು ಕೂತ್ಕೊಂಡಿರ್ತಾನೆ. ಏನ್ ಮಾಡ್ತೇವೆ ನೋಡೋ, ಇವುಗಳೇ ಅವುಗಳ ಪರಿಮಳ ಕೇಳಿ ಒಂದು ಆಚೆ, ಒಂದು ಈಚೆ, ಒಂದು ಹೀಗೆ, ಒಂದು ಹಾಗೆ ಏನೇನೋ ಮಾಡ್ತಾ ಇರ್ತವೆ. ಕೆಲವು ಸರಿ ಹಿಂದೆ ಹೋಗ್ತದೆ, ಮುಂದೆ ಹೋಗ್ತದೆ ಅಂತ. ಯಜಮಾನನ್ನು ನೋಡದೆ ನೋಡುದು ಒಂದ್ರ ಮೇಲೆ ಒಂದು. ಮತ್ತೆ ಈಗ ತಕೊಳ್ಳಿ ಅಂತ ಹೇಳಿದ ಕೂಡಲೇ ಏನಿಲ್ಲ, 2 ನಿಮಿಷದೊಳಗೆ ಖಾಲಿ ಮಾಡಿಬಿಡ್ತೇವೆ. ಆ ರೀತಿ ತಿನ್ನುವ ಆಹಾರದ ಮುಂದೆ ಯಜಮಾನ ನೋಡ್ತಾ ಇದ್ದೇವೆ ನೋಡಿ. ಹಾಗಾದ್ರೆ ಲೋಕ ನಮ್ಮ ಮುಂದೆ ಹಾಗೆ ಇದೆ. ಹಾಗಿರುವಾಗ ಲೋಕದ ಸಂಗತಿಗಳು ಹಾಗೆ ಇವೆ. ನಾವು ನೋಡಬೇಕಾದದ್ದೇ ಯಜಮಾನನನ್ನ. ಇಲ್ಲದ್ರೆ ನಾವು ಬರಿದ ತೊಟ್ಟಿಯಾಗಿ ಸುಡಲ್ಪಡುವುದೇ, ತೆಗೆದು ಹಾಕಲ್ಪಡುವುದೆಂಬ ವಿಷಯವನ್ನು ನಾವು ನೋಡ್ತೇವೆ. ಆದ್ರಿಂದ ಎಲಿಯನ್ನು ಕೇಳಿದ, ಕರ್ತನೇ ಸಾಕು, ನನ್ನ ಪ್ರಾಣವನ್ನು ತೆಗೆದುಕೋ, ಯಾಕಂದ್ರೆ ನನ್ನ ಪಿತೃಗಳಿಗಿಂತ ನಾನು ಉತ್ತಮನಲ್ಲ. ಈಗ ಏನು ಮಾತಾಡ್ತಾನೆ ಗೊತ್ತಾ? ನಮ್ಮ ಪಿತೃಗಳು ಎಲ್ಲರೂ ನಿಮ್ಮ ವಿರುದ್ಧವಾಗಿ ತಪ್ಪಿ ಹೋಗಿದ್ದಾರೆ. ಹಾಗಿರುವಾಗ ಇವರು ಕೂಡ ಬಾಳನನ್ನು ಸೇವಿಸಿ ತಪ್ಪಿ ಹೋಗಿದ್ದಾರೆ. ಈಗ ನಾನು ಕೂಡ ಹಾಗೆಯೇ ಆಗಿಬಿಟ್ಟಿದ್ದೇನೆ ಅಂತ ಇನ್ನೊಂದು ರೀತಿಯಲ್ಲಿ ಅವನು ತಪ್ಪನ್ನು ಒಪ್ಪಿಕೊಳ್ತಾ ಇದ್ದಾನೆ.
ನಾನೇನು ಉತ್ತಮನಲ್ಲ ಈಗ ಎಂಬುದಾಗಿ ಅವನು ಹೇಳ್ತಾನೆ. ಕೆಲವು ಸಾರಿ ಅನೇಕರನ್ನು ಬಲಪಡಿಸ್ತೇವೆ, ಅನೇಕರನ್ನು ತಿರುಗಿ ತರ್ತೇವೆ, ಅದು ಮನೆಯಲ್ಲಾಗ್ಲಿ ಹೊರಗೆ ಆಗ್ಲಿ, ಮತ್ತೆ ಕೊನೆಗೆ ನಾವೇ ಮತ್ತೆ ಹೇಳ್ತೇವೆ, ದೇವರೇ ಅವರನ್ನು ನಾವು ಸರಿ ಮಾಡಿದ್ದೇವೆ, ಇವರಿಗೆ ಸಹಾಯ ಮಾಡಿದ್ದೇವೆ, ಇವರನ್ನು ಬಲಪಡಿಸಿ, ಈಗ ನನ್ನ ಸಮಸ್ಯೆಯೇ ಹೀಗಾಯ್ತು ಅಂತ ಕೂಗ್ತೇವೆ. ಇದೇ ಆದದ್ದು ಎಲಿಯನ್. ಹಾಗಿರುವಾಗ ಇಲ್ಲಿ ಸಾಕು, ತೆಗೆದುಕೋ ನನ್ನ ಪ್ರಾಣ, ನನಗೆ ಸಾಕು, ಯಾಕಂದ್ರೆ ನಾನೇನು ಉತ್ತಮನಲ್ಲ ಎಂಬುದಾಗಿ. ಹಾಗಿರುವ ಪ್ರಿಯರೇ, ಇಂಥ ಒಡೆದ ತೊಟ್ಟಿ ಆಗಿದ್ರೆ ಇಂಥ ಮಾತುಗಳು ಬರ್ತವೆ. ದೇವರು ನಮ್ಮ ಬಳ್ಳಿಯಾಗಿ ಆಳವಾಗಿ ನೆಲೆಗೊಂಡಿದ್ದರೆ ಇಂಥ ಮಾತು ಬರೋದೇ ಇಲ್ಲವೇ ಇಲ್ಲ. ಯಾಕಂದ್ರೆ ನಾವು ಆತನನ್ನು ನೋಡ್ತೇವೆ, ಆತನ ಸಹಾಯವನ್ನು ಪಡ್ಕೊಂಡಿರ್ತೇವೆ. ಇನ್ನೊಂದು ವಾಕ್ಯ ನೋಡಿ, ಅಲ್ಲಿ 15ನೇ ವಾಕ್ಯವನ್ನು ಓದಿ. 15ನೇ ವಾಕ್ಯ ಆಗ 19. ಕರ್ತನು ಅವನಿಗೆ, ನೀನು ಹೋಗಿ ನಿನ್ನ ಮಾರ್ಗದಲ್ಲಿ ದಮಸ್ಕಸದ ಅರಣ್ಯಕ್ಕೆ ತಿರುಗಿಕೊಂಡು ಒಳಗೆ ಹೋಗಿ ಹಜಾಯೇಲನನ್ನು ಅರಮಿಯನ ಮೇಲೆ ಅರಸನಾಗಿರಲು ಅಭಿಷೇಕಿಸು. ಇದಲ್ಲದೆ ನಿಂಷಿಯನ ಮಗನಾದ ಯೆಹೂವನು ಇಸ್ರಾಯೇಲ್ನ ಮೇಲೆ ಅರಸನಾಗಿರಲು ಅಭಿಷೇಕಿಸಿ ಅಬೇಲ್ ಮೆಹೋಲ ಊರಿನವನಾದ ಶಾಫಟನ ಮಗನಾಗಿರುವ ಏಲೀಷನನ್ನು ನಿನಗೆ ಪ್ರತಿಯಾಗಿ ಪ್ರವಾದಿಯಾಗಿರಲು ಅಭಿಷೇಕಿಸು. ಈಗ ಇಲ್ಲಿ ನೋಡಿ, ಅವನ ಪ್ರಾರ್ಥನೆಗೆ ಈಗ ಉತ್ತರ ಕೊಡ್ತಾ ಇದ್ದಾರೆ. ನನಗೆ ಸಾಕು ದೇವರೇ, ಸಾಕು, ನನ್ನ ಪ್ರಾಣ ತೆಗೆದುಕೋ. ಹಾಗಾದ್ರೆ ಅವನ ಎರಡು ಸಮಸ್ಯೆ, ಒಂದು ಈಜೆಬೇಲಳಿಂದ ಅವನಿಗೆ ಭಯ ಉಂಟಾಗಿ ಬಿಟ್ಟಿದೆ. ಇನ್ನೊಂದು, ನನಗೆ ಸಾಕು, ನನಗೆ ಈ ಕೆಲಸ ಇನ್ನು ಸಾಕು. ಹಾಗಿರುವಾಗ ನೀನು ಹೋಗಿ ಎಲೀಷನನ್ನು ಅಭಿಷೇಕ ಮಾಡು. ಸಾಕಂತ ಹೇಳಿದ್ಯಲ್ಲ, ಎಲೀಷನನ್ನು ಅಭಿಷೇಕ ಮಾಡು. ನಂತರ ನೀನು ಈಜೆಬೇಲಳ ಭಯದ ವಿಷಯದಲ್ಲಿ ಶುದ್ಧಿಗೆ ಓಡಿದ್ಯಲ್ಲ, ಈಗ ಅಲ್ಲಿ ನಿಂಷಿಯ ಮಗನಾದ ಯೇಹುವನ್ನು ಇಸ್ರೇಲ್ನ ಮೇಲೆ ಅರಸನಾಗಿರಲು ಅವನನ್ನು ಅಭಿಷೇಕಿಸು. ಇದು ಯಾರಿಗೆ? ನಿಂಷಿಯ ಮಗನಾದ ಯೇಹು. ಈ ಯೇಹು ಅರಸನಾಗಿ ಏನ್ ಮಾಡ್ತಾನಂದ್ರೆ ಈಜೆಬೇಲಳನ್ನು ಕೊಲ್ಲಿಸ್ತಾನೆ. ಹೇಗೆ ಕೊಲ್ತಾನೆ? ಈಗ ಈಜೆಬೇಲಳನ್ನು ಹುಡುಕೊಂಡು ಹೋಗ್ತಾನೆ. ಯೇಹು ಬರ್ತಾ ಇದ್ದಾನೆ ಅಂತ ಅವಳಿಗೆ ಗೊತ್ತಾಯ್ತು. ಈಗ ಅವನ ಮನಸ್ಸನ್ನು ಡೈವರ್ಟ್ ಮಾಡಲಿಕ್ಕೆ ಇವಳು ಮೇಕಪ್ ಮಾಡಿಕೊಂಡು ಎದುರು ಬರ್ತಾಳೆ, ಕಾಣಿಸ್ಕೊಳ್ತಾಳೆ. ನನ್ನ ಮೇಕಪ್ ನೋಡಿ ಆದ್ರೂ ಇವನು ಸುಮ್ಮನೆ ಇರ್ತಾನೆ ಅಂತ, ನಾನೇನಾದ್ರು ಇಂಥ ಸ್ಟೈಲ್ ಮಾಡ್ಕೊಂಡ್ರೆ ಅವನ ಮನಸ್ಸು ಚೇಂಜ್ ಆಗ್ತದೆ ಅಂತ ಕಣ್ಣಿಗೆ ಕಾಡಿಗೆ ಹಚ್ಚಿಕೊಂಡು ನೋಡ್ತಾಳೆ. ಆಗ ಯೇಹು ಹೇಳ್ತಾನೆ, ನನ್ನ ಕಡೆಯವರಲ್ಲಿ ಯಾರಿದ್ದೀರಿ ಅಂತ. ಆಗ 2-3 ಕಿಟಕಿಯಿಂದ ನೋಡ್ತಾರೆ ಅವರ ಅರಮನೆಯಲ್ಲಿ. ಮತ್ತೆ ಅವನು ಹೇಳಿದ ಮಾತೇನು? ಅವಳನ್ನು ಕೆಳಗೆ ತಳ್ಳಿಬಿಡ್ರಿ ಅಂತ. ಹಾಗಿರುವಾಗ ಎಲಿಯನ ಪ್ರಾರ್ಥನೆಯಂತೆಯೇ ಈಜೆಬೇಲಳಗ ಕತೆ ಮುಗಿತು. ಇವನು ಪ್ರಾಣವನ್ನು ಕೇಳಿಕೊಂಡ, ಕರ್ತನೇ ನನ್ನ ಪ್ರಾಣ ತೆಗೆ ಅಂತ. ಆದ್ರೆ ಅವನ ವಿರೋಧಿಯ ಪ್ರಾಣವನ್ನೇ ದೇವರಲ್ಲಿ ತೆಗೆಯುವುದನ್ನು ನಾವು ನೋಡ್ತೇವೆ. ದೇವ ಜನರಿಗೆ ಭಯಪಡಿಸುವಂತ ಸಂಗತಿಗಳಿಂದ ದೇವರು ಹೇಗೆ ರಕ್ಷಿಸಬಹುದೆಂಬುದನ್ನು ನೋಡ್ತೇವೆ. ದೇವರಿಗೆ ಎಲ್ಲವೂ ಸಾಧ್ಯವಿದೆ.